ಒಂದು ದಟ್ಟ ಕಾಡಿನ ಮಧ್ಯದಲ್ಲಿ ಒಬ್ಬ ಸಿಂಹರಾಜ ಇದ್ದ. ಹದ್ದು, ತೋಳ ಹಾಗೂ ನರಿ ಅವನ ಜೊತೆ ಸದಾ ಇರುತ್ತಿದ್ದವು. ಜಗತ್ತಿಗೆ ಅವರು ನಿಷ್ಠಾವಂತರಂತೆ ಕಾಣುತ್ತಿದ್ದರು. ಆದರೆ ಒಳಗೆ ಅವರಿಗೆ ಮುಖ್ಯವಾದದ್ದು ತಮ್ಮ ಹೊಟ್ಟೆ, ತಮ್ಮ ಲಾಭ. ಒಂದು ದಿನ ಒಂದು ಪ್ರಯಾಣಿಕರ ಗುಂಪು ಒಂಟೆಗಳ ಮೇಲೆ ಕಾಡಿನ ಮೂಲಕ ಸಾಗುತ್ತಿದ್ದರು. ಅದರಲ್ಲಿದ್ದ ಒಂದು ಒಂಟೆ ಅಸ್ವಸ್ಥ ಆಯಿತು. ಪ್ರಯಾಣಿಕರು ಅದು ಇನ್ನು ಕೆಲಸಕ್ಕೆ ಬರಲ್ಲ ಅಂತ ಅದನ್ನು ಕಾಡಿನ ಮಧ್ಯದಲ್ಲೇ ಬಿಟ್ಟು ಹೋದರು. ಒಂಟೆ ಒಂಟಿಯಾಗಿ ಬಿಡ್ತು. ಆದರೆ ಅದು ಸಾಯಲಿಲ್ಲ. ಹಸಿರು ಹುಲ್ಲು, ಸ್ವಚ್ಛ ನೀರು, ಕಾಡಿನ ಒಳ್ಳೆಯ ಆಹಾರ ತಿಂದು ನಿಧಾನವಾಗಿ ಚೇತರಿಸಿಕೊಂಡಿತು. ಒಂದು ಮಧ್ಯಾಹ್ನ ಸಿಂಹದ ಗರ್ಜನೆ ಕಾಡನ್ನೇ ಕಂಪಿಸಿತು. ನನ್ನ ರಾಜ್ಯದಲ್ಲಿ ಅನುಮತಿ ಇಲ್ಲದೆ ಯಾರು ವಾಸ ಮಾಡ್ತಿದ್ದಾರೆ? ಒಂಟೆ ತಲೆಯೊಡ್ಡಿ ಹೇಳಿತು. ಸ್ವಾಮಿ, ನನ್ನ ಪ್ರಾಣ ಕೂಡ ನನ್ನದಲ್ಲ, ನಿಮ್ಮ ದಯೆಗೆ ಬಿಟ್ಟಿದ್ದೇನೆ ಎಂದು ಹೇಳಿ ನಡೆದದ್ದನ್ನೆಲ್ಲ ವಿವರಿಸಿತು. ಸಿಂಹ ಅವನ ವಿನಮ್ರತೆಯನ್ನು ನೋಡಿ ಮೃದುವಾಯಿತು. ಅವನನ್ನು ಕ್ಷಮಿಸಿ ಸೇವಕನಾಗಿ ಇರಲು ಅವಕಾಶ ಕೊಟ್ಟಿತು. ಕಾಲ ಕಳೆಯಿತು. ಒಂಟೆ ಶಾಂತವಾಗಿ ವಿಧೇಯವಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಒಂದು ದಿನ ಸಿಂಹ ಅಸ್ವಸ್ಥ ಆಯಿತು. ಬೇಟೆಗೆ ಹೋಗಲು ಆಗಲಿಲ್ಲ. ಆಹಾರ ಕಡಿಮೆಯಾಯಿತು. ಹದ್ದು, ತೋಳ, ನರಿ ಮೂವರು ಸೇರಿ ಯೋಚನೆ ಶುರು ಮಾಡಿದರು. ಅವರಿಗೆ ಒಂಟೆ ನಿಷ್ಠೆಯಿಂದ ಅದರ ಮೇಲೆ ಅಸೂಯೆ ಹೆಚ್ಚಾಗಿತ್ತು. ಜೊತೆಗೆ ಅದು ದೊಡ್ಡದು, ಬಲಿಷ್ಠ ಹಾಗೂ ಪ್ರಾಮಾಣಿಕ. ಇದರಿಂದ ಮೂವರು ಸೇರಿ ಒಂದು ಉಪಾಯ ಮಾಡಿದರು. ಒಂದು ಸಂಜೆ ನರಿ ಸಿಂಹದ ಮುಂದೆ ಬಂದು ಹೇಳಿತು, ಸ್ವಾಮಿ, ನನ್ನ ದೇಹ ಸಣ್ಣದು, ಆದರೆ ನಿಮ್ಮ ಪ್ರಾಣ ಉಳಿಯಬೇಕಾದರೆ ನನ್ನನ್ನು ತಿನ್ನಿ. ಸಿಂಹ ಉತ್ತರ ಕೊಡೋದಕ್ಕೂ ಮುಂಚೆ ತೋಳ ಕೂಗಿತು, ಬದಿಗೆ ಸರಿ, ನಿನ್ನಿಂದ ರಾಜನ ಹೊಟ್ಟೆ ತುಂಬಲ್ಲ, ನನ್ನ ದೇಹ ಸಾಕಾಗುತ್ತದೆ. ಅಷ್ಟರಲ್ಲಿ ಹದ್ದು ನಕ್ಕು ಹೇಳಿತು, ತೋಳ, ಅಷ್ಟು ಧೈರ್ಯವಾಗಿ ಮಾತಾಡ್ತೀಯ? ರೋಗಿಯಾದ ರಾಜನಿಗೆ ನಿನ್ನ ಮಾಂಸ ಸೂಕ್ತವಲ್ಲ. ಮೂವರು ನಿಧಾನವಾಗಿ ಒಂಟೆಯ ಕಡೆ ನೋಡಿದರು. ಆದರೆ ಯಾರೂ ಅವನ ಹೆಸರನ್ನು ಹೇಳಲಿಲ್ಲ. ಮೌನ. ಒಂಟೆ ಎಲ್ಲ ಮಾತು ಕೇಳುತ್ತಿತ್ತು. ಇವರು ಎಲ್ಲರೂ ರಾಜನಿಗಾಗಿ ಸಾಯಲು ಸಿದ್ಧ. ದೊಡ್ಡವನಾದ ನಾನು ಮೌನವಾಗಿರೋದು ಹೇಗೆ? ಅದು ಮುಂದೆ ಬಂತು. ಸ್ವಾಮಿ, ನಾನು ಆರೋಗ್ಯವಾಗಿದ್ದೇನೆ, ಬಲಿಷ್ಠನಾಗಿದ್ದೇನೆ. ನಿಮಗೆ ಬದುಕಲು ಬೇಕಾದರೆ ನನ್ನನ್ನೇ ತಿನ್ನಿ. ಸಿಂಹ ಒಂದು ಕ್ಷಣ ಹಿಂಜರಿಯಿತು. ಆದರೆ ಹಸಿವು ಅನುಮಾನಕ್ಕಿಂತ ಜಾಸ್ತಿ ಶಬ್ದ ಮಾಡುತ್ತದೆ. ಮುಂದಿನ ಕ್ಷಣ ಹದ್ದು ಮೇಲಿನಿಂದ ದಾಳಿ ಮಾಡಿತು. ತೋಳ ಮುಂದೆ ಜಿಗಿತ ಹೊಡೆದು ಹಿಡಿಯಿತು. ನರಿ ಚಾತುರ್ಯದಿಂದ ಸೇರಿತು. ಮೂವರು ಸೇರಿ ಒಂಟೆಯನ್ನು ಕೊಂದರು. ಆ ರಾತ್ರಿ ಸಿಂಹ ತಿಂದಿತು. ಅದರ ಪಕ್ಕದಲ್ಲಿ ಹದ್ದು, ತೋಳ, ನರಿ ಕೂಡ ತಿಂದವು. ಅವರ ಮುಖದಲ್ಲಿ ಶಾಂತಿ. ಯಾಕಂದರೆ ಅವರ ಯೋಜನೆ ಯಶಸ್ವಿಯಾಗಿತ್ತು. ಸ್ನೇಹಿತರೆ, ಈ ಕಥೆ ಯಾವುದೇ ಕಾಡಿನ ಬಗ್ಗೆ ಅಥವಾ ಕಾಡು ಪ್ರಾಣಿಗಳ ಬಗ್ಗೆ ಅಲ್ಲ. ಇದು ನಮ್ಮ ಜೀವನದಲ್ಲಿ ಪ್ರತಿದಿನ ನಡೆಯುವ ಕಥೆ. ನಾವು ಕೆಲಸ ಮಾಡುವ ಕಚೇರಿಗಳಲ್ಲಿ ಅಥವಾ ಇತರೆ ಸ್ಥಳಗಳಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಏಕೆಂದರೆ ಹೊರಗಿನ ಶತ್ರುಗಳು ಅಪಾಯಕಾರಿಯಲ್ಲ. ಬದಲಾಗಿ ನಮ್ಮ ಜೊತೆಯಲ್ಲೇ ಇದ್ದು ನಗುತ್ತಾ ಒಳ್ಳೊಳ್ಳೆ ಮಾತಾಡುತ್ತಾ ಅಸೂಯೆ ಹಾಗೂ ಕೌಶಲ್ಯದಿಂದ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವವರು ಅತಿ ಅಪಾಯಕಾರಿಯಾಗಿರುತ್ತಾರೆ. ಈ ಕಥೆಯಲ್ಲಿ ಹದ್ದು, ತೋಳ, ನರಿ ಒಂಟೆಯನ್ನು ಬಲವಂತ ಮಾಡಲಿಲ್ಲ. ಅವರು ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸಿದರು. ಅವನಿಗೆ ಬೇರೆ ಆಯ್ಕೆ ಇಲ್ಲ ಅನ್ನೋ ಭಾವನೆ ಮೂಡಿಸಿದರು. ಸಿಹಿ ಮಾತುಗಳು, ಕಳ್ಳ ತ್ಯಾಗ, ಮೌನದ ಒತ್ತಡ ಒಂದು ನಿರಪರಾಧಿ ಪ್ರಾಣವನ್ನು ಕೊಂದವು. ನೆನಪಿರಲಿ, ಎಲ್ಲರೂ ನಿಮಗಾಗಿ ಅಂತ ಹೇಳಿದರೆ ನಂಬಬೇಡಿ. ಎಲ್ಲ ತ್ಯಾಗ ನಿಜವಾದುದಲ್ಲ. ಎಲ್ಲ ಮೌನ ಗೌರವ ಅಲ್ಲ. ಕೆಲವು ಉರುಳುಗಳಿಗೆ ನಾವು ಸ್ವಯಂ ನಡೆಯುತ್ತಾ ಹೋಗಿ ಬೀಳುತ್ತೇವೆ. ಹಾಗಾಗಿ ಮಾತುಗಳಿಗಿಂತ ಉದ್ದೇಶಗಳನ್ನು ನೋಡಿ, ಕ್ರಿಯೆಗಳಿಗಿಂತ ಒಳಗಿನ ಲಾಭವನ್ನು ನೋಡಿ. ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆಯವರಾಗಿರುವುದರ ಜೊತೆಗೆ ಬುದ್ಧಿವಂತರಾಗಿರುವುದು ಬಹಳ ಮುಖ್ಯ. ಯಾಕಂದರೆ ಅತ್ಯಂತ ಅಪಾಯಕಾರಿ ಸನ್ನಿವೇಶಗಳು ನಮಗೆ ಗೊತ್ತಿಲ್ಲದೆ ನಾವೇ ಇಚ್ಛೆಯಿಂದ ನಡೆದು ಹೋಗುವಾಗಿರುತ್ತವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.